ಪ್ರತಿದಿನ ನಾವು ನಲ್ಲಿ ತಿರುಗಿಸ್ತೀವಲ್ವಾ, ಆದ್ರೆ ಆ ನೀರು ಎಲ್ಲಿಂದ ಬರುತ್ತೆ ಮತ್ತೆ ನಾವದನ್ನ ಬಳಸಿದ್ಮೇಲೆ ಎಲ್ಲಿಗೆ ಹೋಗುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದೀರಾ? ನಮ್ಮ ಜೀವನದ ಮೂಲಾಧಾರವೇ ಆಗಿರೋ ನೀರು ಒಮ್ಮೆ ಬಳಕೆ ಆದ್ಮೇಲೆ ಏನಾಗುತ್ತೆ? ಬನ್ನಿ, ಈ ತ್ಯಾಜ್ಯ ನೀರಿನ ಕಥೆಯ ಒಳಗೆ ಏನಿದೆ ಅಂತ ಒಟ್ಟಿಗೆ ನೋಡೋಣ. ಸರಿ, ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡೋಣ. ನಾವು ಸ್ನಾನ ಮಾಡಿದ ನೀರು, ಪಾತ್ರೆ ತೊಳೆದಿದ್ದು ಅಥವಾ ಟಾಯ್ಲೆಟಲ್ಲಿ ಫ್ಲಶ್ ಮಾಡಿದ ನೀರು ಇದೆಲ್ಲ ಎಲ್ಲಿಗೆ ಹೋಗುತ್ತೆ? ನಿಜವಾಗ್ಲೂ ಎಲ್ಲಿ ಮಾಯವಾಗುತ್ತೆ? ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಓಕೆ, ಹಾಗಿದ್ರೆ ನಮ್ಮ ಈ ಪಯಣವನ್ನ ಇಲ್ಲಿಂದ ಶುರು ಮಾಡೋಣ. ಮೊದಲು ನೀರನ್ನ ಯಾಕೆ ಸುಮ್ನೆ ಒಂದು ದ್ರವ ಅಂತ ಕರೆಯೋದಿಲ್ಲ, ಅದನ್ನ ನಮ್ಮೆಲ್ಲರ ಜೀವನಾಡಿ ಅಂತ ಯಾಕೆ ಹೇಳ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಯೋಚನೆ ಮಾಡಿ ನೋಡಿ, ನಾವು ಕುಡಿಯೋದರಿಂದ ಹಿಡಿದು ನಾವು ತಿನ್ನೋ ಅನ್ನ ಬೆಳೆಯೋವರೆಗೂ ಪ್ರತಿಯೊಂದಕ್ಕೂ ನೀರೇ ಆಧಾರ ಅಲ್ವಾ? ಇದು ನಮ್ಮ ದಿನದ ಅವಶ್ಯಕತೆ ಅಷ್ಟೇ ಅಲ್ಲ, ನಮ್ಮ ಅಸ್ತಿತ್ವಕ್ಕೇ ಒಂದು ಅಡಿಪಾಯ ಇದ್ದ ಹಾಗೆ. ಆದರೆ ನಾವು ನೀರನ್ನ ಬಳಸಿದ ಮೇಲೆ ಏನಾಗುತ್ತೆ? ಅಲ್ಲಿಂದನೇ ನೋಡಿ ನಿಜವಾದ ಸವಾಲು ಶುರುವಾಗೋದು. ಅದೇ ತ್ಯಾಜ್ಯ ನೀರಿನ ಅಪಾಯ. ಹಾಗಿದ್ರೆ ಈ ತ್ಯಾಜ್ಯ ನೀರು ಅಂದ್ರೆ ಏನು? ತುಂಬಾ ಸರಳವಾಗಿ ಹೇಳ್ಬೇಕಂದ್ರೆ, ನಮ್ಮ ಮನೆಗಳಿಂದ, ಫ್ಯಾಕ್ಟ್ರಿಗಳಿಂದ ಹೊರಗೆ ಬರೋ ನೀರು. ಅಂದ್ರೆ ಅದರಲ್ಲಿ ಸಾಬೂನು, ಎಣ್ಣೆ, ಕೆಮಿಕಲ್ಸ್ ಮತ್ತೆ ಬೇರೆ ಬೇರೆ ಕಲ್ಮಶಗಳೆಲ್ಲ ಸೇರಿರುತ್ತೆ. ಈ ತ್ಯಾಜ್ಯ ನೀರು ಬರೀ ನೋಡೋಕೆ ಕೊಳಕಾಗಿದೆ ಅಂತ ಅನ್ಕೋಬಾರ್ದು. ಇದ್ರ ಒಂದೊಂದು ಹನಿಯಲ್ಲೂ ಮಾನವ ತ್ಯಾಜ್ಯ, ಅಪಾಯಕಾರಿ ಕೆಮಿಕಲ್ಸ್ ಅಷ್ಟೇ ಅಲ್ಲ, ಕಾಲರಾ, ಟೈಫಾಯ್ಡ್ನಂತಹ ಭಯಂಕರ ರೋಗಗಳನ್ನ ಹರಡೋ ಲಕ್ಷಾಂತರ ಸೂಕ್ಷ್ಮಾಣು ಜೀವಿಗಳು ಅಡಗಿರ್ತವೆ, ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸರಿ, ಈ ನೀರನ್ನ ಹೀಗೆ ಏನೂ ಶುದ್ಧಿ ಮಾಡದೆ ನಮ್ಮ ನದಿಗಳಿಗೆ, ಕೆರೆಗಳಿಗೆ ಬಿಟ್ಟುಬಿಟ್ರೆ ಏನಾಗ್ಬಹುದು? ಅದು ನೇರವಾಗಿ ನಮ್ಮ ಪರಿಸರವನ್ನೇ ಹಾಳು ಮಾಡುತ್ತೆ. ನಮ್ಮೆಲ್ಲರ ಅಮೂಲ್ಯವಾದ ನೀರಿನ ಮೂಲಗಳೇ ವಿಷವಾಗಿ ಬದಲಾಗ್ಬಿಡ್ತವೆ. ಹಾಗಾದ್ರೆ ಈ ಮಾಲಿನ್ಯದ ಪರಿಣಾಮಗಳು ಏನು? ಇದು ಬರೀ ಪರಿಸರಕ್ಕೆ ಮಾತ್ರನಾ? ಖಂಡಿತ ಇಲ್ಲ. ಇದರ ಪರಿಣಾಮ ನೇರವಾಗಿ ನಮ್ಮೆಲ್ಲರ ಆರೋಗ್ಯದ ಮೇಲೆ ಬೀಳುತ್ತೆ. ಈ ಮಾಲಿನ್ಯದ ನೇರ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಅಂತ ಹೇಳಿದ್ನಲ್ಲ. ಹೇಗೆ ಅಂದ್ರೆ, ಈ ಕಲುಷಿತ ನೀರು ಡಯರಿಯಾ, ಕಾಲರಾ, ಟೈಫಾಯ್ಡ್ ಇಂತಹ ಮಾರಣಾಂತಿಕ ಕಾಯಿಲೆಗಳನ್ನ ಹರಡುತ್ತೆ. ಇದು ಬರೀ ಅನಾರೋಗ್ಯ ಅಲ್ಲ, ಜೀವಕ್ಕೆ ಅಪಾಯ ತರಬಹುದು. ಅಯ್ಯೋ, ಇಷ್ಟೆಲ್ಲ ಸಮಸ್ಯೆ ಇದೆಯಾ ಅಂತ ಗಾಬರಿಯಾಗ್ಬೇಕಿಲ್ಲ. ಅದೃಷ್ಟವಶಾತ್ ಈ ಗಂಭೀರ ಸಮಸ್ಯೆಗೆ ಪರಿಹಾರ ಕೂಡ ಇದೆ. ನಮ್ಮ ಹತ್ರ ಅದಕ್ಕೆ ಬೇಕಾದ ತಂತ್ರಜ್ಞಾನ ಕೂಡ ಇದೆ. ಅದೇ ಶುದ್ಧೀಕರಣ ಪ್ರಕ್ರಿಯೆ. ಈ ದೊಡ್ಡ ಮಟ್ಟದ ಸಮಸ್ಯೆಗೆ ಪರಿಹಾರ ಏನು ಅಂದ್ರೆ, ಅದು ತ್ಯಾಜ್ಯ ನೀರು ಶುದ್ಧೀಕರಣ ಘಟಕ. ಇದನ್ನ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತಾನೂ ಕರೀತಾರೆ. ಈ ಟ್ರೀಟ್ಮೆಂಟ್ ಪ್ಲಾಂಟ್ ಒಳಗಡೆ ನೀರನ್ನ 4 ಮುಖ್ಯ ಹಂತಗಳಲ್ಲಿ ಶುದ್ಧಿ ಮಾಡ್ತಾರೆ. ಮೊದಲನೇ ಹಂತ ಸ್ಕ್ರೀನಿಂಗ್ ಅಥವಾ ಜಾಲರಿ. ಇಲ್ಲಿ ನೀರ್ನಲ್ಲಿರೋ ಪ್ಲಾಸ್ಟಿಕ್, ಎಲೆಗಳ ತರಹದ ದೊಡ್ಡ ದೊಡ್ಡ ಕಸವನ್ನ ಜಾಲರಿ ಇಟ್ಟು ತೆಗೆದ್ಬಿಡ್ತಾರೆ. ಎರಡನೇ ಹಂತ ಸೆಟ್ಲಿಂಗ್, ಅಂದ್ರೆ ನೀರನ್ನ ಸ್ವಲ್ಪ ಹೊತ್ತು ಹಾಗೆ ನಿಲ್ಲಿಸ್ತಾರೆ. ಆಗ ಮರಳು, ಸಣ್ಣ ಕಲ್ಲುಗಳೆಲ್ಲ ತಳದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮೂರನೇ ಹಂತ ಜೈವಿಕ ಶುದ್ಧೀಕರಣ. ಇದು ತುಂಬಾ ಇಂಟ್ರೆಸ್ಟಿಂಗ್. ಇಲ್ಲಿ ನಮ್ಗೆ ಉಪಕಾರ ಮಾಡುವಂತಹ ಬ್ಯಾಕ್ಟೀರಿಯಾಗಳನ್ನೇ ಬಳಸಿ ನೀರ್ನಲ್ಲಿರೋ ಕೊಳೆಯನ್ನೆಲ್ಲ ತಿನ್ನಿಸ್ತಾರೆ. ಅವು ನೀರನ್ನ ಸ್ವಚ್ಛ ಮಾಡ್ತವೆ. ಇನ್ನು ಕೊನೆಯ ಹಂತದಲ್ಲಿ ಹೀಗೆ ಶುದ್ಧವಾದ ನೀರನ್ನ ಸುರಕ್ಷಿತವಾಗಿ ನದಿಗಳಿಗೆ ಬಿಡ್ತಾರೆ ಅಥವಾ ವ್ಯವಸಾಯದಂಥ ಕೆಲಸಗಳಿಗೆ ಮತ್ತೆ ಬಳಸ್ತಾರೆ. ಆದ್ರೆ ಎಲ್ಲಾ ಕಡೆನೂ ಇಂಥ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಪ್ಲಾಂಟ್ ಇರೋದಿಲ್ಲ ಅಲ್ವಾ? ಅಂಥ ಜಾಗಗಳಲ್ಲಿ ಬೇರೆ ಥರದ ವ್ಯವಸ್ಥೆಗಳನ್ನ ಬಳಸ್ತಾರೆ. ಉದಾಹರಣೆಗೆ ಸೆಪ್ಟಿಕ್ ಟ್ಯಾಂಕುಗಳು. ಇವು ಮನೆಯ ತ್ಯಾಜ್ಯವನ್ನ ಭೂಮಿಯ ಒಳಗಡೆಯೇ ಸಂಸ್ಕರಿಸ್ತವೆ. ಮತ್ತೊಂದು ಅಂದ್ರೆ ಗುಂಡಿ ಶೌಚಾಲಯಗಳು. ಇವೆರಡೂ ಕೂಡ ಸ್ಥಳೀಯ ಮಟ್ಟದಲ್ಲಿ ತ್ಯಾಜ್ಯವನ್ನ ನಿರ್ವಹಣೆ ಮಾಡೋಕ್ಕಿರುವ ಸರಳ ವಿಧಾನಗಳು. ಇಲ್ಲಿವರೆಗೂ ನಾವು ದೊಡ್ಡ ಮಟ್ಟದ ಪರಿಹಾರಗಳ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಜವಾಬ್ದಾರಿ ಏನು? ಒಬ್ಬೊಬ್ಬರಾಗಿ ಮತ್ತು ಒಂದು ಸಮುದಾಯವಾಗಿ ನಾವೇನ್ ಮಾಡ್ಬೋದು ಅನ್ನೋದ್ರ ಕಡೆಗೆ ನೋಡೋಣ. ಯಾವುದೇ ಬದಲಾವಣೆ ಶುರುವಾಗಬೇಕಾದ್ರೆ ಅದು ನಮ್ಮ ಮನೆಯಿಂದಲೇ ಶುರುವಾಗಬೇಕು. ನಿಜ, ನಮ್ಮ ನೀರಿನ ವ್ಯವಸ್ಥೆ ಮೇಲೆ ಇರೋ ಹೊರೆಯನ್ನ ಕಡಿಮೆ ಮಾಡೋಕೆ ನಮ್ಮ ಮನೆಯಲ್ಲೇ ನಾವು ಮಾಡಬಹುದಾದ ಕೆಲವು ಸರಳ ಕೆಲಸಗಳಿವೆ. ನೋಡಿ, ನಮ್ಮ ಜವಾಬ್ದಾರಿ ಶುರುವಾಗೋದೇ ಇಲ್ಲಿಂದ. ಮೊದಲನೇದಾಗಿ ಅಡಿಗೆ ಎಣ್ಣೆ, ಉಳಿದಿರೋ ಆಹಾರದ ತುಣುಕುಗಳನ್ನ ಸಿಂಕ್ಗೆ ಸುರಿಬಾರ್ದು, ಯಾಕಂದ್ರೆ ಅದು ಚರಂಡಿಯನ್ನ ಬ್ಲಾಕ್ ಮಾಡುತ್ತೆ. ಎರಡನೇದು, ಪ್ಲಾಸ್ಟಿಕ್ ವಸ್ತುಗಳನ್ನ ಟಾಯ್ಲೆಟ್ನಲ್ಲಿ ಫ್ಲಶ್ ಮಾಡೋದು ತುಂಬಾನೇ ತಪ್ಪು. ಅದು ಇಡೀ ಸಿಸ್ಟಮನ್ನೇ ಹಾಳ್ಮಾಡುತ್ತೆ. ಕೊನೆಯದಾಗಿ, ಪ್ರತಿಯೊಂದು ಹನಿ ನೀರನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಈ ಒಂದೊಂದು ಸಣ್ಣ ಹೆಜ್ಜೆಯೂ ನಮ್ಮ ನೀರಿನ ಮೂಲಗಳನ್ನ ರಕ್ಷಿಸೋದ್ರಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ.
ಆದರೆ ನಮ್ಮ ಜವಾಬ್ದಾರಿ ಬರೀ ಮನೆಗೆ ಸೀಮಿತ ಅಲ್ಲ, ಅದು ನಮ್ಮ ಮನೆಯ ಹೊಸ್ತಿಲು ದಾಟಿ ನಮ್ಮ ಬೀದಿ, ಪಾರ್ಕ್ ಹೀಗೆ ನಾವು ಬಳಸೋ ಪ್ರತಿಯೊಂದು ಸಾರ್ವಜನಿಕ ಜಾಗಕ್ಕೂ ಮುಂದುವರಿಯುತ್ತೆ. ಸ್ವಚ್ಛವಾಗಿರೋ ಸಾರ್ವಜನಿಕ ಸ್ಥಳಗಳು ಒಂದು ಆರೋಗ್ಯಕರ ಸಮಾಜದ ಸಂಕೇತ. ಎಲ್ಲೆಂದರಲ್ಲಿ ಕಸ ಹಾಕೋ ಅಭ್ಯಾಸವನ್ನ ಬಿಟ್ಟು ನಮ್ಮ ಸುತ್ತಮುತ್ತಲಿನ ಜಾಗವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಬರೀ ಸರ್ಕಾರದ ಕೆಲ್ಸ ಅಲ್ಲ, ಅದು ಪ್ರಜ್ಞಾವಂತ ಪ್ರಜೆಗಳಾಗಿ ನಮ್ಮೆಲ್ಲರ ಕರ್ತವ್ಯ. ಸರಿ, ಈಗ ನಾವು ಈ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಮ್ಮೆಲ್ಲರ ಪ್ರಯತ್ನ ಸೇರಿ ಒಂದು ಸ್ವಚ್ಛವಾದ ಭವಿಷ್ಯವನ್ನ ಹೇಗೆ ಕಟ್ಟಬಹುದು ಅಂತ ನೋಡೋಣ. ಒಂದು ವಿಷಯ ನೆನ್ಪಿರ್ಲಿ, ತ್ಯಾಜ್ಯ ನೀರನ್ನ ಸರಿಯಾಗಿ ನಿರ್ವಹಣೆ ಮಾಡೋದು ಅಂದ್ರೆ ಅದು ನಮ್ಮ ಪರಿಸರವನ್ನ, ನಮ್ಮ ಆರೋಗ್ಯವನ್ನ ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನೇ ರಕ್ಷಿಸುವ ಒಂದು ದೊಡ್ಡ ಅಸ್ತ್ರ. ಇದು ನಾವೆಲ್ಲರೂ ಸೇರಿ ಮಾಡಬೇಕಾದ ಕೆಲ್ಸ. ಹಾಗಾದ್ರೆ ನಮ್ಮೆಲ್ಲರ ಸಂಕಲ್ಪ ಇದಾಗಲಿ. ನೀರನ್ನು ಉಳಿಸೋಣ, ತ್ಯಾಜ್ಯ ನೀರನ್ನು ಜವಾಬ್ದಾರಿಯಿಂದ ನಿರ್ವಹಿಸೋಣ. ಈ ವಿಶ್ಲೇಷಣೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಎಲ್ಲರೊಂದಿಗೆ ಶೇರ್ ಮಾಡಿ, ಮತ್ತೆ ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕಾನ್ ಕೂಡ ಒತ್ತಿ.